ಇನ್ನು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗೋವಾ ಸರ್ಕಾರ ಯಥಾಪ್ರಕಾರವಾದಂತಹ ತನ್ನ ಕಿರಿಕನ್ನ ಮುಂದುವರಿಸ್ತಾ ಇದೆ, ತನ್ನ ಆಕ್ಷೇಪಣೆಯನ್ನ ಅದು ಮೇಲಿನ ಮೇಲೆ ಸಲ್ಲಿಸ್ತಾ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ಕೇಂದ್ರದಿಂದ ಒಂದು ತಂಡ ಕೂಡ ಬಂದಿತ್ತು. ಗೋವಾ ಸರ್ಕಾರ ಮಾಡ್ತಾ ಇರುವಂತದ್ದು ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ನಡೆಸುವಂತಹ ಕೆಲಸವೂ ಕೂಡ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಇದೇ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆ ಭಾಗದ ಸಂಸದರು ಜೊತೆಗೆ ಸಚಿವರು ಕೂಡ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಇಲ್ಲ ಇಂಥದ್ದೇನು ಸಮಸ್ಯೆ ಆಗೋದಿಲ್ಲ ಈಗ ತಂಡ ಬಂದು ಪರಿಶೀಲನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನೇನು ಪರಿಶೀಲನೆ ಆಗಿದೆ, ಏನು ವರದಿ ಅಕಸ್ಮಾತ್ ಏನಾದರೂ ಸರ್ಕಾರಕ್ಕೆ ಇದು ಸಲ್ಲಿಕೆ ಅಂತ ಸಂದರ್ಭದಲ್ಲಿ ಯೋಜನೆಗೆ ಏನಾದರೂ ಸಮಸ್ಯೆ ಆಗುತ್ತಾ, ಬನ್ನಿ ನೋಡೋಣ. ಇಂದು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಸೇರಿ ರಾಜ್ಯಗಳ ಮಧ್ಯದ ಜಲ ವಿವಾದದ ಸ್ಥಳಕ್ಕೆ ಕೇಂದ್ರದ ತಂಡ ಭೇಟಿ ನೀಡಿದೆ. ಮಹದಾಯಿ ಕಳಸಾ ಬಂಡೂರು ಯೋಜನೆ ಅನುಷ್ಠಾನಕ್ಕೆ ಕರ್ನಾಟಕ ಸರ್ಕಾರ ಕೇಂದ್ರದ ಮೇಲೆ ಪರಿಸರ ಇಲಾಖೆ ಅನುಮತಿಗೆ ಒತ್ತಡ ಹಾಕಿತ್ತು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದು ಮಹದಾಯಿ ಪ್ರವಾಹ ತಂಡವನ್ನ ವಸ್ತುಸ್ಥಿತಿ ಅಧ್ಯಯನಕ್ಕೆ ರವಾನಿಸಿದೆ. ಕೇಂದ್ರದ ಮಹದಾಯಿ ಪ್ರವಾಹ ತಂಡವು ಜುಲೈ 4ರಿಂದ ಮಹಾರಾಷ್ಟ್ರದಿಂದ ತನ್ನ ಅಧ್ಯಯನ ಆರಂಭಿಸಿತ್ತು. 2 ದಿನ ಗೋವಾದಲ್ಲಿದ್ದು ಇಂದು ಕೇಂದ್ರ ತಂಡ ಬೆಳಗಾವಿಗೆ ಆಗಮಿಸಿತು. ಕರ್ನಾಟಕ ಗೋವಾ ಗಡಿಯಲ್ಲಿ ಇರೋ ಚೋರ್ಲಾ ಬಳಿ ರಾಜ್ಯದ ಅಧಿಕಾರಿಗಳು ಸ್ವಾಗತಿಸಿದ್ರು. ಕಣಗುಂಬಿಯ ಪ್ರವಾಸಿ ಮಂದಿರದಲ್ಲಿ ಮಹದಾಯಿ ಪ್ರವಾಹ ತಂಡಕ್ಕೆ ಅಧಿಕಾರಿಗಳು ಮೊದಲಿಗೆ ಮ್ಯಾಪ್ ಸಮೇತ ಯೋಜನೆ ಮಾಹಿತಿ ನೀಡಿದ್ರು. ಕೇಂದ್ರ ತಂಡವು ಮೊದಲಿಗೆ ಚೋರ್ಲಾ ಬಳಿಯ ಹಲ್ಲರ್ತಾ ಮತ್ತು ಸೂರಲ್ ನಾಲೆ ಪರಿಶೀಲಿಸಿದ್ರು. ಆನಂತರ ಡೆಲ್ಟಾ ಬಳಿ ಮಹದಾಯಿ ನದಿಯನ್ನ ಪರಿಶೀಲನೆ ಮಾಡಿದ್ರು. ಆ ಬಳಿಕ ನೇರವಾಗಿ ಕಣಗುಂಬಿ ಬಳಿಯ ಕಳಸಾ ನಾಲೆ ಹಾಗೂ ಕರ್ನಾಟಕ ಕೈಗೊಂಡಿರುವ ಕಾಲುವೆ ಕಾಮಗಾರಿಗಳನ್ನ ಪರಿಶೀಲನೆ ನಡೆಸಿದ್ರು. ಸತತ ಮಳೆ ಮಧ್ಯೆಯೂ ಖುದ್ದಾಗಿ ಪ್ರತಿಯೊಂದು ಯೋಜನೆ ಸ್ಥಳವನ್ನ ಪರಿಶೀಲಿಸಿದ್ರು. ಮಹದಾಯಿ ಜಲಾನಯನ ಪ್ರದೇಶ ಸೇರಿ 8 ಸ್ಥಳಗಳಿಗೆ ಕೇಂದ್ರ ತಂಡ ಭೇಟಿ ನೀಡಿತು. ಇನ್ನು ಗೋವಾ ಸರ್ಕಾರ ಹೇಗಾದ್ರೂ ಮಾಡಿ ಮಹದಾಯಿ ಯೋಜನೆಗೆ ಅಡ್ಡಿಪಡಿಸಲು ಕುತಂತ್ರ ರೂಪಿಸಿದೆ. ಇದೇ ಕಾರಣಕ್ಕೆ ಮಹದಾಯಿ ತೀರ್ಪು ಬಂದರೂ ತನ್ನ ಜಲದಂಡೆಯನ್ನ ಮುಂದುವರೆಸಿದೆ. ಈಗಾಗಲೇ ರಾಜ್ಯಕ್ಕೆ 13 ಟಿಎಂಸಿ ನೀರನ್ನ ಮಹದಾಯಿ ನ್ಯಾಯಾಧೀಕರಣ ಹಂಚಿಕೆ ಮಾಡಿದೆ. ಆದರೂ ಕಳೆದ 6 ವರ್ಷದಿಂದ ಒಂದೇ ಒಂದು ಹನಿ ಹಂಚಿಕೆಯಾಗದೆ ನೀರನ್ನ ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ. ಮತ್ತೊಂದೆಡೆ ಗೋವಾ ಮಹದಾಯಿ ಯೋಜನೆ ತಡೆಯಲು ಒಂದಿಲ್ಲೊಂದು ಆರೋಪವನ್ನ ಕರ್ನಾಟಕದ ಮೇಲೆ ಮಾಡುತ್ತಲೇ ಇದೆ. ಹೀಗಾಗಿ ನಾಳೆ ಬೆಂಗಳೂರಿನಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಯಲಿದೆ. ಅನಂತರ ಕೇಂದ್ರ ಸರ್ಕಾರಕ್ಕೆ ಮಹದಾಯಿ ಪ್ರವಾಹ ತಂಡ ವರದಿ ನೀಡಲಿದೆ. ಈ ವರದಿಯನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಕೊಡದಂತೆ ಒತ್ತಡ ಹಾಕಲಿದೆ ಎಂದು ಹೇಳಲಾಗುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ನೀರು ಹರಿಯುವಿಕೆ ಬಗ್ಗೆ ಕೇಂದ್ರದವರು ಗಮನ ಹರಿಸುತ್ತಾರೆ, ಯಾವುದೇ ಆತಂಕ ಬೇಡ ಅಂದರು. ಮ್ಯಾಟರ್ ಇಸ್ ಇನ್ ಸುಪ್ರೀಂ ಕೋರ್ಟ್, ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಈಗೇನು ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಮಹದಾಯಿ ಯೋಜನೆಗೆ ಗೋವಾ ಅಡ್ಡಿಪಡಿಸ್ತಾ ಇದ್ರು ರಾಜ್ಯದ ಕೇಂದ್ರ ಸಚಿವರು, ಸಂಸದರು ಮಾತ್ರ ಏನೂ ಆಗಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಕೇಂದ್ರ ತಂಡ ಏನು ವರದಿ ಕೊಡುತ್ತೆ ಅನ್ನೋದರತ್ತ 3 ರಾಜ್ಯಗಳ ಚಿತ್ತ ನೆಟ್ಟಿದೆ. ಇತ್ತ ಈ ವರದಿಯಲ್ಲಿ ರಾಜ್ಯದ ರೈತರಿಗೆ ಧಕ್ಕೆ ತರುವ ಕೆಲಸವಾದರೆ ಮತ್ತೆ ಮಹದಾಯಿ ಹೋರಾಟಗಾರರು ಬೇದಿಗಿಳಿಯೋದಂತೂ ಸುಳ್ಳಲ್ಲ. ಸಹದೇವ ಮಾನೆ, TV9 ಬೆಳಗಾವಿ.